ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ. ಇಡಿ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಮಹತ್ವದ ದಾಖಲೆ ಸಿಕ್ಕಿದೆ. ಆ ದಾಖಲೆಗಳು ಸಿಕ್ಕಿರುವುದು ಬಳ್ಳಾರಿಯಲ್ಲಿ. ಈ ಮಹತ್ವದ ದಾಖಲೆಗಳು ತನಿಖೆಗೆ ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೊಡುತ್ತವೆ ಅನ್ನೋದನ್ನ ಕಾದು ನೋಡಬೇಕು. 60ಕ್ಕೂ ಅಧಿಕ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿರೋ ದಾಖಲೆ ಇದು. ರೈತರು, ಕುರಿಗಾಹಿಗಳು ಸೇರಿ ಹಲವರಿಗೆ ಹಣ ವರ್ಗಾವಣೆಯಾಗಿರುವಂತಹ ದಾಖಲೆ ಸದ್ಯ ಇಡಿ ಹಾಗೆ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದೆ. ಕಳೆದ ಕೆಲ ದಿನಗಳ ಹಿಂದೆಯೇ ಈ ಬಗ್ಗೆ ಅನುಮಾನ ವ್ಯಕ್ತವಾಗಿತ್ತು. ಕೇವಲ ಕಂಪನಿಗಳ ಅಕೌಂಟ್ಗಳಿಗೆ ಮಾತ್ರ ಅಲ್ಲ, ಹಲವು ಜನರ ಅಕೌಂಟ್ಗೆ, ಜನಸಾಮಾನ್ಯರ ಅಕೌಂಟ್ಗೂ ಕೂಡ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಕೇವಲ ಬ್ಯಾಂಕ್ ಅಕೌಂಟ್ಗೆ ಅಥವಾ ಕಂಪನಿಗಳ ಖಾತೆಗೆ ಮಾತ್ರ ಅಲ್ಲ, ಜನಸಾಮಾನ್ಯರ ಖಾತೆಗೂ ಕೂಡ ಹಣ ವರ್ಗಾವಣೆಯಾಗಿದೆ. ಆ ಹಣವನ್ನ ಎಲೆಕ್ಷನ್ ಟೈಮ್ನಲ್ಲಿ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಸದ್ಯ ಲಭ್ಯವಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ? ಯಾರ್ಯಾರ ಖಾತೆಗೆ ಹಣ ಹೋಗಿದೆಯಂತೆ? ವಿದ್ಯಾಶ್ರೀ, ವಾಲ್ಮೀಕಿ ನಿಗಮದ ಹಗರಣ ಕುರಿತು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಇಡಿ ಹಾಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯ ಮೂಲಕವೇ ಕೆಲವೊಂದಿಷ್ಟು ಹಣ ವರ್ಗಾವಣೆ ಆಗಿರುವ ಶಂಕೆ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ನಾಗೇಂದ್ರ ಅವರ ಆಪ್ತ ಸಹಾಯಕ ವಿಜಯ್ ಕುಮಾರ್ ಮತ್ತು ಇನ್ನೊಂದು ಕೆಲವೊಂದಿಷ್ಟು ಜನರನ್ನು ಕೂಡ ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಮಾಡಿದರು. ಇದಾದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಬಳ್ಳಾರಿಯಲ್ಲಿ ತಲಾಶ್ ನಡೆಸಿ ಏನು ಯಾರ್ಯಾರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಮತ್ತು ಅದರ ಮೂಲ ಕುರಿತು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕೋಕೆ ಏನು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಬಳ್ಳಾರಿಯ ಕೃಷ್ಣಾನಗರ ಕ್ಯಾಂಪ್ದಲ್ಲಿರುವಂಥ ಇಬ್ಬರು ವ್ಯಕ್ತಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿರುವುದು ಕೂಡ ಏನು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಪತ್ತೆಯಾಗಿರುವಂಥದ್ದು. ಅದರಲ್ಲೂ ಕೂಡ ಓರ್ವ ರೈತನ ಅಕೌಂಟ್ಗೆ 10 ಲಕ್ಷ, ಇನ್ನೊಬ್ಬರ ಅಕೌಂಟ್ಗೆ 30 ಲಕ್ಷ ಹಣ ವರ್ಗಾವಣೆ ಆಗಿರುವುದು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪತ್ತೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಏನು ಬಳ್ಳಾರಿ, ರಾಯಚೂರು, ತುಮಕೂರು ಏನು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ವಾಲ್ಮೀಕಿ ನಿಗಮದ ಹಣ ಏನು ವರ್ಗಾವಣೆ ಆಗಿರೋದು ಕೂಡ ಈಗಾಗಲೇ ಶಂಕೆ ವ್ಯಕ್ತ ಆಗಿರುವಂಥದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಎಸ್ಐಟಿ ಕೂಡ ತನಿಖೆಗೂ ಕೂಡ ಮುಂದಾಗಿರುವಂಥದ್ದು. ಜೊತೆಗೆ ಯಾರ ಅಕೌಂಟ್ಗೆ ಹಣ ಹೋಗಿದೆ ಅವರನ್ನ ಕರೆದು ಈಗ ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಎಸ್ಐಟಿ ಮತ್ತು ಇಡಿ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು. ಇನ್ನೊಂದು ಭಾಗವಾಗಿ ಏನು ಬಳ್ಳಾರಿ ಸೇರಿದಂತೆ ನಾನಾ ಭಾಗದಲ್ಲಿ ಯಾರ್ಯಾರಿಗೆ ಈ ಒಂದು ಹಣ ವರ್ಗಾವಣೆ ಆಗಿತ್ತು, ಅದು ಯಾರ ಮೂಲಕ ಅಂದರೆ ಹೈದರಾಬಾದ್ನಿಂದ ಬಳ್ಳಾರಿಗೆ ಬಂತ ಅಥವಾ ನೇರವಾಗಿ ರಾಯಚೂರು ಹೋಯ್ತಾ ಅಥವಾ ತುಮಕೂರು ಹೋಯ್ತಾ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸುವಂಥ ಒಂದು ಕೆಲಸವನ್ನು ಇಡಿ ಮತ್ತು ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ಚುನಾವಣೆ ವೇಳೆಯಲ್ಲೂ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಆ ಒಂದು ಹಣ ಕೆಲವೊಂದಿಷ್ಟು ಅಕೌಂಟ್ಗಳಿಗೆ ಅಂದರೆ 60ಕ್ಕೂ ಹೆಚ್ಚು ಖಾತೆಗಳಿಗೆ ಈ ಒಂದು ಹಣವನ್ನು ವರ್ಗಾಯಿಸಿ ಅಲ್ಲಿಂದ ಏನು ಚುನಾವಣಾ ಪ್ರಚಾರಕ್ಕೆ ಬಳಸಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಕೂಡ ಈಗ ಸಾಕಷ್ಟು ಆರೋಪವನ್ನು ಅಂದರೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೂ ಕೂಡ ಈಗ ಆಗ್ರಹಿಸ್ತಿರುವಂಥದ್ದು. ಇನ್ನೊಂದು ಕಡೆ ಏನು ಬಿಜೆಪಿಯ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಅವರು ಕೂಡ ಸಾಕಷ್ಟು ಸಾಲು ಆರೋಪಗಳನ್ನು ಮಾಡ್ತಿರುವಂಥ ಅಂದರೆ ಸುಮಾರು 20 ಕೋಟಿ ಹೆಚ್ಚು ಹಣ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಕೆಯಾಗಿದೆ. ಜೊತೆಗೆ ಈ ಒಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಹಣ ಬಳಕೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಬಳ್ಳಾರಿ ಲೋಕಸಭೆ ಚುನಾವಣೆ ಈ ಬಾರಿ ನ್ಯಾಯಸಮ್ಮತ ಆಗಿಲ್ಲ. ಯಾಕಂತ ಹೇಳಿದರೆ ಬಳ್ಳಾರಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಲೀಡ್ ಕೊಡೋಕೆ ಇನ್ನು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಟಾಸ್ಕನ್ನು ನೀಡಲಾಯಿತು. ಹಾಗಾಗಿ ನಾಗೇಂದ್ರ ಅವರೇ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಹಾಗಾಗಿ 20 ಕೋಟಿಗೂ ಹೆಚ್ಚು ಹಣ ಈ ವಾಲ್ಮೀಕಿ ನಿಗಮದ ಹಣ ಈ ಒಂದು ಚುನಾವಣೆಯಲ್ಲಿ ಬಳಕೆಯಾಗಿದೆ. ಹಾಗಾಗಿ ಈ ಬಾರಿ ಏನು ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆಯಾಗಿರೋಂಥ ಈ ತುಕಾರಾಂ ಅವರು ರಾಜೀನಾಮೆ ಕೊಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಅಂದರೆ ಬಿಜೆಪಿ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಅವರು ಕೂಡ ಈಗಾಗಲೇ ಏನು ರಾಜೀನಾಮೆಗೂ ಕೂಡ ಆಗ್ರಹಿಸಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ನಾವು ಚುನಾವಣಾ ದೂರನ್ನು ಕೊಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಾಲು ಆರೋಪಗಳನ್ನು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಏನು ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಭಾಗದಲ್ಲೂ ಕೂಡ ಈ ಒಂದು ವಾಲ್ಮೀಕಿ ನಿಗಮದ ಹಣ ಈಗ ಪತ್ತೆಯಾಗಿರುವಂಥದ್ದು. ಜೊತೆಗೆ 60ಕ್ಕೂ ಹೆಚ್ಚು ಖಾತೆಗಳಿಗೆ ಈಗಾಗಲೇ ಆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.